ವೆಲ್ಕಮ್ ಬ್ಯಾಕ್ ಟು ಶೋಭಾ ನಾಗರಾಜ್ ಲೈಫ್ ಸ್ಟೋರೀಸ್. ಇವತ್ತು ನಾವು ಹೆಸರು ಕಾಳು ವಡೆಯನ್ನು ಹೇಗೆ ಮಾಡುವುದು ಅಂತ ತಿಳಿಸೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 2 ಟೇಬಲ್ ಸ್ಪೂನಷ್ಟು ಅಕ್ಕಿ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕಿಕೊಂಡಿದ್ದೇನೆ. ಒಂದು ಅರ್ಧ ಬೌಲಷ್ಟು ಅವಲಕ್ಕಿಯನ್ನು ನೆನೆ ಹಾಕಿಕೊಂಡಿದ್ದೇನೆ ಮತ್ತು 1 ಬೌಲಷ್ಟು ಹೆಸರು ಕಾಳುಗಳನ್ನು ನೆನೆ ಹಾಕಿಕೊಂಡಿದ್ದೇನೆ. ಅದಕ್ಕೆ ಬೇಕಾಗುವ ಮಸಾಲೆ ಪದಾರ್ಥಗಳು: 1 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 4-5 ಬೆಳ್ಳುಳ್ಳಿ ಎಸಳು, 3 ಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೇನೆ. ಇವಾಗ ನಾವು ಹೆಸರು ಕಾಳು ವಡೆಯನ್ನು ಹೇಗೆ ಮಾಡುವುದು ಅಂತ ತಿಳಿಯೋಣ. ಇವಾಗ ಒಂದು ಜಾರಿಗೆ ಅದನ್ನು ಮಿಕ್ಸಿಗೆ ಹಾಕಿಕೊಳ್ಳಬೇಕು. ಅದಕ್ಕೆ 1 ಬೌಲಷ್ಟು ಹೆಸರು ಕಾಳುಗಳನ್ನು ಹಾಕಿಕೊಂಡಿದ್ದೀನಿ ಮತ್ತು ನೆನೆಸಿಟ್ಟಂಥ ಕಡಲೆಬೇಳೆ, ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ. ಸ್ವಲ್ಪ ಅವಲಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ಬೆಳ್ಳುಳ್ಳಿ ಹೆಸರನ್ನು ಹಾಕಿದ್ದೀನಿ. 3 ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಅದಕ್ಕೆ ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಇವಾಗ ಮಿಕ್ಸಿಗೆ ಹಾಕಿದಂಥ ಪೇಸ್ಟು ರೆಡಿಯಾಗಿದೆ. ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಟಂತಹ ಅರ್ಧ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸರಿಯಾಗಿ ಕಲಸಿಕೊಂಡು ಸ್ವಲ್ಪ ನೆನೆಯಲು ಬಿಡಬೇಕು. ಇವಾಗ ಅದನ್ನು ರೌಂಡಾಗಿ ತಟ್ಟಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪಗೆ ಬರೋ ಥರ ಅದನ್ನು ಫ್ರೈ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಒಂದೊಂದನ್ನೇ ರೌಂಡಾಗಿ ತಟ್ಟಿಕೊಂಡು ಎಣ್ಣೆಯಲ್ಲಿ ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನಾವು ನಮಗೆ ಬೇಕಾದರೆ ಸೊಪ್ಪಿದ್ದರೆ ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಆ್ಯಡ್ ಮಾಡಿಕೊಳ್ಳಬಹುದು. ಇದು ಸಂಜೆ ಹೊತ್ತು ಸವಿಯಲು ಮಕ್ಕಳಿಗೆ ಇಷ್ಟವಾಗುತ್ತೆ. ಸೊ ನಾವು ಸಂಜೆ ಹೊತ್ತು ಮಾಡಲು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ರೆಸಿಪಿಯಾಗಿದೆ. ಇವಾಗ ಹೆಸರು ಬೇಳೆ ವಡೆ ರೆಡಿಯಾಗಿದೆ, ತಿನ್ನಲು ರೆಡಿಯಾಗಿದೆ. ನೀವು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಮಾಡಿಕೊಂಡು ನಮಗೆ ಹೇಗಿದೆ ಅಂತ ತಿಳಿಸಿ.